ಈಗ ಆಶ್ರಮ ಅನ್ನೋದು ಆಗಲೇ ನೀವೇ ಹೇಳಿದ್ರೆ ಆಶ್ರಮ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ ಅಂತ ಆಗಿದೆಯಾ ಸರ್? ಬಿಗ್ನೆಸ್ ಅಂತ ಹೇಳಕ್ಕೆ ಬರಲ್ಲ ಸರ್. ಯಾಕೆ ಗೊತ್ತಾ ನೋಡಿ, ಈ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡೋರು ಎಷ್ಟು ಜನ ಸಿಗ್ತಾರೆ ನಿಮಗೆ? ನೋಡಿ, ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋರು ತುಂಬ ಜನ, ಸಾವಿರಾರು ಜನ ಇದ್ದಾರೆ. ಮಾನವೀಯತೆಗೆ ಬೆಲೆ ಕೊಟ್ಟು ಆಶ್ರಮಗಳು ಮಾಡಿರೋರು ಲಕ್ಷಾಂತರ ಜನ ಇದ್ದಾರೆ. ಅದರಲ್ಲೆಲ್ಲ ಒಂದಷ್ಟು ಜನ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋರು ಇದ್ದಾರೆ. ಹಂಗನ್ಬಿಟ್ಟು ಎಲ್ಲರನ್ನೂ ಒಂದೇ ವೇಲಿ, ಒಂದೇ ತಕ್ಕಡಿಲಿ ತೂಗಕ್ಕೆ ಹೋಗಬಾರ್ದು. ಜನಸ್ನೇಹಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಏನೇನೆಲ್ಲ ಕೆಲಸ ಮಾಡ್ತಾಯಿದ್ರಿ ತಾವು? ಸರ್, ಇದು ಜನಸ್ನೇಹಿ ಯೋಗೇಶ್ ಅವರ ಇವತ್ತಿನ ಏಳಿಗೆ ಆಗಿರ್ಬೋದು. ಇವತ್ತಿನ ಅಯ್ಯೋ ಬುಡಪ್ಪ ಅವ್ರಿಗೇನು 150 ಜನ ಇದ್ದಾರೆ, ಒಂಥರ ಬಿಗ್ನೆಸ್ ಥರ ಮಾಡ್ಕೊಂಬಿಟ್ಟವ್ರೆ ಅದನ್ನು ಅಂತ ಒಂದು 10 ಜನ ಮಾತಾಡ್ಕೊತಾರೆ. ಅಂತ ಮಾತಾಡ್ಕೊಳ್ಳೋರ್ಗೆ ಒಂದು ಮಾತು ಹೇಳ್ಬೋದು ಸರ್. ನಾನು ಯೋಗೇಶ್ನ ನೀವು ಈ ವೇಲ್ ನೋಡೋದಕ್ಕಿಂತ ಅವ್ನು ಲೋ ಲೆವೆಲಿಂದ ಹೆಂಗೆ ಬಂದ, ಎಷ್ಟು ಕಷ್ಟಪಟ್ಟ, ಯಾವ್ಯಾವ ರೀತಿ ಜೀವನ ಸಾಗಿಸಿದ್ದಾನೆ. ಬಸ್ ಡಿಪೋದಲ್ಲಿ ಕೆಲಸ ಮಾಡಿದ್ದೀನಿ ಸರ್. ಬಸ್ ಡಿಪೋದಲ್ಲಿ ಕ್ಲೀನರಾಗಿ ಕೆಲಸ ಮಾಡಿದ್ದೀನಿ, ಬಸ್ ಗ್ಲಾಸ್ ಒರೆಸಿದ್ದೀನಿ, ಹೋಟ್ಲಲ್ಲಿ ಕ್ಲೀನರಾಗಿ ಕೆಲಸ ಮಾಡಿದ್ದೀನಿ ಸರ್. ನಾನು ಮಾಡದಿರೋ ವರ್ಕೇ ಇಲ್ಲ ಸರ್. ನಾನು ಇಂಥ ಕೆಲಸ ಮಾಡಿಲ್ಲ ಅನ್ನೋದೇ ಯಾವುದೂ ಇಲ್ಲ. ಹೂವು ಮಾರಿದ್ದೀನಿ, ತರಕಾರಿ ಮಾರಿದ್ದೀನಿ, ತೆಳ್ಳ ಗಾಡೀಲಿ ಮಾರಿದ್ದೀನಿ, ಆಯಿತಾ? ಯಾರು ಇವತ್ತು ಅದನ್ನು ಹೇಳಿದ್ರೆ ಹೌದಾ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಕೊಚ್ಕೊಳ್ಳೋಕ್ಕೆ ಸರಿ, ಇವ್ರು ಹೇಳ್ಕೊಳ್ಳೋಕ್ಕೆ ಸರಿ ಅಂತ ಮಾತಾಡ್ತಾರೆ. ತುಂಬ ಸ್ಟ್ರಗಲ್ ಲೈಫ್ ನೋಡಿದ್ದೀವಿ ಸರ್. ಒಂದು ತುತ್ತು ಅನ್ನದ ಬೆಲೆ ಏನಂತನೂ ನಮಗೆ ಚೆನ್ನಾಗಿ ಗೊತ್ತಿದೆ ಸರ್. ಅಳಸಿದ ಅನ್ನ ತಿಂದಿದ್ದು ನೆನಪು ಇದೆ, ಕೊನೆ ಪಕ್ಷ ಮುದ್ದೆ ಕೆಳಗಡೆ ಸೀಕ್ ತಿಂದಿರೋ ನೆನಪು ಕೂಡ ಇವತ್ತು ಹಂಗೆ ಇದೆ ಸರ್. ಇವತ್ತಿಗೂ ನಮಗೆ ಯಾವುದೇ ಕಾರಣಕ್ಕೂ ದುರಹಂಕಾರ ಆಗಲಿ, ಅಹಂಕಾರ ಆಗಲಿ, ಅಹಂ ಆಗಲಿ ಇವತ್ತಿಗೂ ಬರೋದು ಬೇಡ. ಅದು ಬಂದಿದ್ದ ದಿನ ನಾವು ಈ ಭೂಮಿ ಮೇಲೆ ಇರೋದು ಬೇಡ ಸರ್. ಯಾಕಂದರೆ ಸುಮ್ಮನೆ ಮಾತಾಡೋದಲ್ಲ ಸರ್. ಈಗ ಸೋಷಿಯಲ್ ಮೀಡ್ಯಾ ಅಂತ ಅಂದರೆ ಏನಾಗ್ಬಿಟ್ಟಿದೆ, ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದು. ಇದರಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡ್ತಾಯಿದ್ರೆ ಇನ್ನು ಕೆಲವರು ಸಹಿಸೋಕ್ಕಾಗದಿರೋರು ಏನೋ ಮಾತಾಡ್ತಾರೆ, ಏನೋ ಕಮೆಂಟ್ ಹಾಕ್ತಾರೆ. ಒಂದೊಳ್ಳೆ ಬಟ್ಟೆ ಹಾಕೋಂಗಿಲ್ಲ, ಒಂದೊಳ್ಳೆ ಹೋಟ್ಲು ಊಟ ಮಾಡೋಂಗಿಲ್ಲ. ನಮ್ದು ಯಾವ ದರಿದ್ರ ಲೈಫು ಸರ್ ಇದು ಅನಿಸುತ್ತಾ? 100% ಅನಿಸುತ್ತೆ. ಈಗ ನೀವು ನನಗೆ ಏನೋ ಯೋಗೇಶ್ ಒಳ್ಳೆ ಕೆಲಸ ಮಾಡ್ತಾನೆ ಅಂತ ಸಹಾಯ ಮಾಡಿಬಿಟ್ರಿ ಸರ್. ಆ ಸಹಾಯದ ಹಣ ತೊಗೊಂಡ್ಮೇಲೆ ನಾನು ಹೆಂಗೆ ಊಟ ಮಾಡಬೇಕಂತ ನನಗೆ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಹೌದು ಸರ್. ಯಾಕಂದರೆ ಪರ್ಸ್ನಲ್ ಲೈಫ್ನ ತೋರಿದು ಹೆಂಡತಿ ಮಕ್ಳಿಗೂ ಕಾಟ ಕೊಟ್ಕೊಂಡು, ತಂದೆ ತಾಯಿಗೂ ಕಾಟ ಕೊಟ್ಕೊಂಡು ಅಂದ್ಕೊಬೋದು ಅವ್ರಿಗೇನಪ್ಪ ತುಂಬ ಚೆನ್ನಾಗವ್ರೆ, ಅಲ್ಲೆಲ್ಲೋ ಫಂಕ್ಷನ್ಗೆ ಹೋಗ್ತಾರೆ, ಅಲ್ಲೆಲ್ಲೋ ಯಾರೋ ಕರೆದು ಸನ್ಮಾನ ಮಾಡ್ತಾರೆ. ಸರ್, ನಮಗೆ ಸಮಾಧಾನ ಸಿಗೋದೆ ಅವತ್ತು. ನಮ್ಮನ್ನು ಯಾರೋ ಕರೆದು ಒಂದು ಸನ್ಮಾನ ಮಾಡಿ ಒಂದು ಹಾರ ಹಾಕಿ ಗೌರವ ಕೊಟ್ಟಾಗ, ಅಯ್ಯೋ ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಗುರು, ಅದಕ್ಕೆ ನನಗೆ ಇಷ್ಟೊಂದು ಜನ ಪ್ರೀತಿಸ್ತವ್ರ, ಹಂಗೆ ನಾನು ಇನ್ನೂ ಕೆಲಸ ಜಾಸ್ತಿ ಮಾಡಬೇಕು, ಜವಾಬ್ದಾರಿ ಜಾಸ್ತಿ ಆಗುತ್ತೆ ಆ ಥರ ಎಲ್ಲ ನಮ್ಗೆ ಮಾಡಿದಾಗ. ಆ ಜವಾಬ್ದಾರಿಯಿಂದ ಈ ಕೆಲಸ ನಡ್ಕೊಂಡು ಹೋಗ್ತಾ ಇದೆ. ನಿಜವಾಗ್ಲೂ ಹೇಳ್ತೀನಿ ಸರ್, ನಾನು ಒಂದೇ ಮಾತು ಹೇಳ್ತೀನಿ, ಎಲ್ಲ ಸಮಾಜ ಸೇವಕರು ಕೂಡ ಈ ನೋವನ್ನು ಅನುಭವಿಸ್ತಿರ್ತಾರೆ. ಸಮಾಜ ಸೇವೆಗೆ ಬಂದವ್ರಿಗೆ ಮನಃಶಾಂತಿ, ನೆಮ್ಮದಿ, ಪರ್ಸ್ನಲ್ ಲೈಫ್ ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ ಸರ್. ಅದೆಲ್ಲ ತೊರಿಬೇಕು ಸರ್. ನಾವು ಎಷ್ಟೋ ಜನ ಜಗಳ ಆಡ್ಕೊತೀವಿ ಸರ್. 2 ದಿನ 3 ದಿನ ಮಾತು ಬಿಡ್ತೀವಿ. ಸೀರಿಯಸ್ ಆಗಿ ಸರ್, ಇದನ್ನ ಹೆಂಗಾರ ಅನ್ಕೋಬೋದು ನೀವು. 2 ದಿನ 3 ದಿನ ಮಾತಾಡಲ್ಲ ಅಣ್ಣ ನಾವು. ಅವ್ರ ಕೆಲಸ ಏನೋ ಫೋನ್ ಎಟ್ ಮಾಡೋದು, ಹೌದು ಯೋಗೇಶ್ ಆಚೆ ಹೋಗಿದ್ದಾರೆ ಬಂದಿದ್ದಾರೆ, ಈ ಥರ. ನಾನು ಅಷ್ಟೇ ಮಾತಾಡ್ಸಲ್ಲ ಸರ್. ಪರ್ಸನಲ್ ಲೈಫ್ ಅನ್ನೋದು ಇಲ್ಲ. ಅವಳು ಒಂದೊಂದು ಟೈಮ್ ಕೇಳ್ತಾಳೆ. ನನಗೆ ನಿಜವಾಗ್ಲೂ ನಾವು ಎಷ್ಟೋ ದಿನ ಮಾತಾಡ್ಕೊಂಡಿರೋದು ಅವಳು ಕೇಳಿರೋದು ಉಂಟು. ಅಲ್ಲ, ನೀನು ಟ್ಯಾಕ್ಸಿ ಓಡಿಸುವಾಗ ದಿನಕ್ಕೆ 700-800 ರೂಪಾಯಿ ದುಡಿತಾಯಿದ್ರಿ, ಸಂಜೆ ಕರೆಕ್ಟಾಗಿ ಒಂದು 8 ಗಂಟೆಗೆ ಮನೆಗೆ ಬರ್ತಿದ್ರಿ. ನಾವು ಸಂಜೆ ಎಲ್ಲ ಪಾರ್ಕಿಗೆ ಹೋಗ್ತಿದ್ವಿ, ಅಲ್ಲೊಂದು 30 ರೂಪಾಯಿ ಗೋಬಿ ತಿಂತಾಯಿದ್ವಿ. ಆಮೇಲೆ ವಾರಕ್ಕೊಂದಿನ ಸಿನಿಮಾ ನೋಡ್ತಾಯಿದ್ವಿ. ಯಾರ್ದಾರು ನೆಂಟ್ರ ಮನೇಲಿ ಫಂಕ್ಷನ್ ಅಂದರೆ 2 ದಿನ ಮುಂಚೆ ಹೋಗಿರ್ತಿದ್ವಿ ಅಲ್ಲಿಗೆ. ಇವತ್ತು ನಮ್ಮ ಲೈಫಲ್ಲಿ ಆಶ್ರಮ ಗೇಟ್ ಆಚೆ ದಾಟೋಕ್ಕಾಗಲ್ಲ ನಮ್ಮ ಕೈಲಿ. ಯಾಕೆ ಅಂದರೆ ಅನ್ಕೋಬೋದು ಒಂದು ಏನು ದೊಡ್ಡ ವಿಷಯ ಆಶ್ರಮದ ಗೇಟ್ ದಾಟೋಕ್ಕಾಗ. ನಾವು ಒಂದು ದಿನ ಇವಳು ಅಥವಾ ನಾನು ಇಲ್ಲ ಅಂದರೆ ಇಲ್ಲಿ ಏನೇನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಎಲ್ಲ ಮಾನಸಿಕ ಅಸ್ವಸ್ಥರು, ಅಂದರೆ ವಯಸ್ಸಾದಂಥವ್ರು, ಮತ್ತು ಜವಾಬ್ದಾರಿಗಳು ಜಾಸ್ತಿ. ನಾಳೆ ದಿನ ಏನೇ ಆದರೂ ಕೂಡ ಒಳ್ಳೆ ಕೆಲಸ 100 ಮಾಡಿ ಸರ್, ಯಾವುದಕ್ಕೂ ನಿಮ್ಗೆ ಲೈಕ್ ಸಿಗೋಲ್ಲ, ಯಾವುದು ನಿಮಗೆ ಪ್ರಶಂಸೆ ಸಿಗೋಲ್ಲ. ಕಮ್ಮಿ ಕೆಟ್ಟ ಕೆಲಸ ಒಂದು ತೋರಿಸಿ, ನಾಳೆ ಎಂಟೈರ್ ಕರ್ನಾಟಕ ನ್ಯೂಸಲ್ಲಿ ಇರ್ತೀನಿ ನಾನು. ಅದೇ ಮೇಡಮ್ ಕೇಳ್ತೀನಿ, ಆಗಲೇ ಹೇಳಿದ್ರಿ ಸಾಯಂಕಾಲ ಪಾರ್ಕಲ್ಲೆಲ್ಲ ಸುತ್ತಾಕೊಂಡ್ಬರ್ತೀನಿ, ಇದಕ್ಕಿಂತ ಅದೇ ಚೆನ್ನಾಗಿತ್ತು ಅಂತ ಅನಿಸುತ್ತೆ? ಖಂಡಿತ ಸರ್. ನನಗೆ ಅದು 700 ರೂಪಾಯಿನೇ ತುಂಬ ಇಂಪಾರ್ಟೆಂಟು. ಅದೇ ಲೈಫ್ ಚೆನ್ನಾಗಿತ್ತು. ನಾನು ಯಾವಾಗಲೂ ಫೈಟ್ ಅದನ್ನೇ ಮಾಡ್ತಿರ್ತೀನಿ. ನನಗೆ ಜನಸ್ನೇಹಿ ಯೋಗೇಶ್ ಬೇಡ, ಡ್ರೈವರ್ ಯೋಗೇಶೇ ಬೇಕು ನಂಗೆ ಅದೇ ಚೆನ್ನಾಗಿತ್ತು. 20 ರೂಪಾಯಿ ಗೋಬಿನೇ ಬೆಟರ್ ಸರ್. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಒಂದು 2 ನಿಮಿಷ ನಾವು ಕೇಳೋದೇನು ಅವ್ರ ಹತ್ರ, 2 ನಿಮಿಷ ಟೈಮ್ ಅಷ್ಟೇ. ಆ ಟೈಮ್ನೂ ಕೊಡೋಕ್ಕಾಗ್ತಿಲ್ಲ ಅಂತ ಅಂದಾಗ ನಮಗೂ ಹರ್ಟ್ ಆಗುತ್ತೆ. ನಮ್ಮೆಲ್ಲ ಕನಸನ್ನ ಆಗಲೇ ಬಿಟ್ಬಿಟ್ಟಿದ್ದೀವಿ. ಈಗ ಆ ಟೈಮು ನಮಗೆ ಸಿಗ್ತಾನೆ ಇಲ್ಲ ಅಂದರೆ 4 ಗೋಡೆ ಮಧ್ಯೆ ಯಾರ ಹತ್ರ ಹೇಳ್ಕೊಬೇಕು ನಮ್ಮದೆಲ್ಲ? ಈಗ ನೀವು ತಿಂಡ ಉಂಡ ಅಂತ ಕೇಳೋರು ಯಾರೂ ಇಲ್ಲ. ಈಗ ನೀವು ಬಂದಾಗ ನಿಮ್ಮ ಪಾಟಿಗೆ ಮೊಬೈಲ್ ನೋಡ್ಕೊಂಡು ನಿಮ್ಮ ಪಾಟಿಗೆ ನೀವು ಇದ್ಬಿಟ್ರೆ ನಮ್ಮ ಜೀವನ ಹೆಂಗೆ ಅಂತ. ಯಾಕೆಂದರೆ ಸರ್, ಪ್ರೆಸರು, ಪ್ರೆಸರು, ಹೊರಗಡೆ ಪ್ರೆಸರು, ಸೋಷಿಯಲ್ ಮೀಡಿಯಾ ಒಂದಷ್ಟು ಪ್ರೆಸರು. ನಾಳೆ ಈ ದೊಡ್ಡ ಸಂಸ್ಥೆ, ಈ ಒಂದು ದೊಡ್ಡ ಸಂಸ್ಥೆಗೆ ಯಾರಪ್ಪ ಕಪ್ಚುಕ್ಕೆ ಬಂದ್ಬಿಡ್ತಾರೋ,
ಯಾರು ಇದನ್ನು ಒಂದು ಸರ್ ಇದು ಬಿಲ್ಡಿಂಗ್ ಕಟ್ಟೋಕ್ಕೆ ಸಾಕಷ್ಟು ಮಣ್ಣು ಸಿಮೆಂಟು ಎಲ್ಲ ಹೊರ್ಬೇಕು ಸರ್, ಅದನ್ನು ಬೀಳ್ಸೋಕ್ಕೇನು ಕಷ್ಟ ಇಲ್ಲ ಸರ್. ಇದನ್ನು ಮಣ್ಣೊತ್ತು ಫೌಂಡೇಶನ್ ತುಂಬ ಕಷ್ಟ ಸರ್. ರಕ್ತ ಬಸ್ಬಿಟ್ಟಿದ್ದೀನಿ ನಾನು. ಎಷ್ಟೋ ರಾತ್ರಿಗಳಿದೆ ನಿದ್ದೆ ಮಾಡದೇ ಇರೋದು, ಎಷ್ಟೋ ಊಟ ಬಿಟ್ಟಿರೋ ದಿನಗಳಿದ್ದಾವೆ, ಎಷ್ಟೋ ನಮ್ಮ ಲೈಫಲ್ಲಿ ನಾವು ಪಡೆದಿರೋ ಕಷ್ಟವೇ ಇಲ್ಲ ಸರ್. ಸಾಲ ಮಾಡ್ಕೊಂಡಿದ್ದೀವಿ, ಬಡ್ಡಿಗೆ ತೊಗೊಂಡಿದ್ದೀವಿ. ನಿಮ್ಮ ಅಮ್ಮನಂತನೂ ಅನ್ಸ್ಕೊಂಡಿದ್ದೀನಿ ಸರ್ ನಾನು. ಬಡ್ಡಿ ಕೊಟ್ಟಿರೋರ ಹತ್ರ ಅಲ್ಲೋ ನೀನು ಏನಾದರೂ ಮಾಡ್ಕೊಳ್ಳೋ, ನೀನು ಸಮಾಜ ಸೇವನ ಮಾಡ್ಕೊ, ಇನ್ನು ನಮ್ಮ ದುಡ್ಡು ಕೊಡು ಫಸ್ಟು, ನೀನು ಏನಾದರೂ ಮಾಡ್ಕೊ. ಇವತ್ತು ನನ್ನ ಲೈಫ್ ಒಂಚೂರು ಚೆನ್ನಾಗಿದ್ದೀನಿ ಸರ್, ಇಲ್ಲ ಅಂತಲ್ಲ. ಜನ ಸಪೋರ್ಟ್ ಸಿಗ್ತಾಯಿದೆ, ಪ್ರೀತಿ ಆಶೀರ್ವಾದ ಏನೋ ನಡ್ಕೊಂಡು ಹೋಗ್ತಾಯಿದೆ. ನಾನು ಶುರು ಮಾಡಿದಾಗ ನೀನು ಸಮಾಜ ಸೇವೆನಾರ ಮಾಡ್ಕೊ, ಏನಾರ ಮಾಡ್ಕೊ, ಫಸ್ಟ್ ದುಡ್ಡು ಕೊಡು. ಅರ್ಥ ಆಯ್ತಾ? ಆ ಥರ ಎಲ್ಲ ಮಾತಾಡಿರೋದು, ಆ ಥರ ದಿನಗಳನ್ನೂ ಕೇಳಿದ್ದೀನಿ ಸರ್. ನಿನಗೆ ಯಾಕೆ ಬೇಕು ಇದೆಲ್ಲ? ನೀನು ಸಾಲ ಮಾಡಿ ಬಡ್ಡಿಗೆ ತಗೊಂಡು ನಡೆಸೋ ಅಂತ ಹಣೆ ಬರೋ ನಿಂಗೇನು? ನಿಮ್ಮ ಹೆಂಡತಿ ಮಕ್ಳಿಗೆ ಊಟ ಹಾಕಿ ಫಸ್ಟು. ನೀನು ಏನಾರ ಮಾಡ್ಕೋ ಗುರು, ನೀನು ಏನಾರ ಮಾಡ್ಕೊ. ನಮ್ಗೇನಪ್ಪ, ನೀನು ಸಮಾಜ ಸೇವೆನಾರ ಮಾಡ್ಕೊ, ನನಗೆ ಕರೆಕ್ಟಾಗಿ ಬಡ್ಡಿ ಕೊಟ್ಬಿಡು, ಕರೆಕ್ಟಾಗಿ ದುಡ್ಡು ಕೊಟ್ಬಿಡಪ್ಪ, ನಾನು ಇನ್ನೇನೇ ಮಾತಾಡೋಕ್ಕೆ ಬರಲ್ಲ. ಆ ಥರ ದಿನಗಳನ್ನೂ ನಾವು ನೋಡಿದ್ದೀವಿ. ಆದರೆ ಅವರೇ ಇವತ್ತು ಕರೆದು, ಸಾರಿ ಯೋಗೇಶ್ ಅವತ್ತೊಂದು ದಿವಸ ಹಿಂಗೆ ಮಾತಾಡಿದ್ದೆ, ಕ್ಷಮೆ ಇರಲಿ ಅಂತ ಕೇಳಿರೋ ದಿನಗಳೂ ಇದ್ದಾವೆ. ಸೊ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ಸ್ನೆಲ್ಲ ನೋಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಸರ್. ಇಷ್ಟು ಚಿಕ್ಕ ವಯಸ್ಸಿಗೆ ನಮ್ಗೆ ಏನೆಲ್ಲ ಅವಮಾನಗಳು ಸರ್. ಇನ್ನು ಅವಮಾನ ಮಾಡೋದಕ್ಕೆ ಜನ ಕೈಲಿ ಆಗಲ್ಲ ಸರ್, ಯಾಕಂದರೆ ಅಷ್ಟು ಮೀರಿಬಿಟ್ಟಿದ್ದೀನಿ ನಾನು. ಒಂಥರ ಹೆಂಗೆ ಅಂತ ಹೇಳಕ್ಕೆ ಬರಲ್ಲ, ಅದು ಅಷ್ಟು ಮೀರಿ ಒಂಥರ ಬಂಡೆ ಥರ ಆಗಿ ನಿಂತ್ಕೊಬಿಟ್ಟಿದ್ದೀನಿ. ಎಷ್ಟು ಚೆನ್ನಾರ ಕಲ್ಲು ಹೊಡ್ಕೊಳ್ಳಿ, ಆ ಕಲ್ಲನ್ನೇ ಮೆಟ್ಲು ಮಾಡ್ಕೊಂಡು ನಾನು ಪಾಡಿನ ಹೋಯ್ತಾ ಇರ್ತೀನಿ ಅನ್ನೋ ಥರ. ಈಗ ಇನ್ನೊಂದು, ಈಗ ಆಶ್ರಮ ಅನ್ನೋದು ಆಗಲೇ ನೀವೇ ಹೇಳಿದ್ರೆ ಆಶ್ರಮ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ ಅಂತ ಆಗಿದೆಯಾ ಸರ್? ಬಿಗ್ನೆಸ್ ಅಂತ ಹೇಳಕ್ಕೆ ಬರಲ್ಲ ಸರ್. ಯಾಕೆ ಗೊತ್ತಾ, ನೋಡಿ ಈ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡೋರು ಎಷ್ಟು ಜನ ಸಿಗ್ತಾರೆ ನಿಮಗೆ? ನೋಡಿ ಸರ್, ಕೆಟ್ಟ ಕೆಲಸ ಮಾಡೋದನ್ನು ಸತ್ತೋಗ್ತಾನೆ, ಒಳ್ಳೆ ಕೆಲಸ ಮಾಡೋದನ್ನು ಸತ್ತೋಗ್ತಾನೆ. ಅರ್ಥ ಆಗ್ತಿದೆ ಸರ್? ಎಲ್ರಿಗೂ ಸಾವು ಕಟ್ಟಿಟ್ಟ ಬುತ್ತಿ ಸರ್. ಯಾರು ಯಾವಾಗ ಸಾಯ್ತಾರೆ ಅಂತ ಗೊತ್ತಿಲ್ಲ. ನೋಡಿ, ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋರು ತುಂಬ ಜನ, ಸಾವಿರಾರು ಜನ ಇದ್ದಾರೆ. ಮಾನವೀಯತೆಗೆ ಬೆಲೆ ಕೊಟ್ಟು ಆಶ್ರಮಗಳು ಮಾಡಿರೋರು ಲಕ್ಷಾಂತರ ಜನ ಇದ್ದಾರೆ. ಅದರಲ್ಲೆಲ್ಲ ಒಂದಷ್ಟು ಜನ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋರು ಇದ್ದಾರೆ. ಹಂಗನ್ಬಿಟ್ಟು ಎಲ್ಲರನ್ನೂ ಒಂದೇ ವೇಲಿ, ಒಂದೇ ತಕ್ಕಡಿಲಿ ತೂಗಕ್ಕೆ ಹೋಗಬಾರ್ದು. ಯಾಕೆಂದರೆ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಅನ್ನೋದು ನಾವು ಇವತ್ತು ಯಾರಿಗೂ ಅರ್ಥ ಆಗಲ್ಲ ಸರ್. ಇವತ್ತು ನಾವು ಏನು ಅನ್ನೋದು ಯಾರಿಗೂ ಅರ್ಥ ಆಗಲ್ಲ. ಒಂದು ದಿನ ಅರ್ಥ ಆಗುತ್ತೆ. ಅವತ್ತು ನಾವು ಇರಲ್ಲ, ಏನು ಪ್ರಯೋಜನ? ಅವತ್ತು ನಮ್ಮ ಹುಡುಗ ಇವನು ಒಳ್ಳೆ ಸಮಾಜ ಸೇವಕ, ಅವತ್ತು ತಗೊಬಂದು ತಗೊಂಬಂದು ಇವ್ನಿಗೊಂದು ಹಾರ ಹಾಕ್ರು ಅಂತ ಸತ್ತ ಮೇಲೆ ಒಂದು ಹಾರ ಹಾಕ್ತಾರೆ, ಸತ್ತ ಮೇಲೆ ಒಳ್ಳೆ ಹುಡುಗ ಅಂತಾರೆ, ಸತ್ತ ಮೇಲೆ ಪಟಾಕಿ ಹೊಡಿತಾರೆ, ಸತ್ತ ಮೇಲೆ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಬದುಕಿದ್ದಾಗ ಮಾಡ್ರಯ್ಯ, ಖುಷಿ ಪಡೋಣ ಒಂಚೂರು. ಬದುಕಿದ್ದಾಗ ಶಬಾಷನಿ, ಬದುಕಿದ್ದಾಗ ಬೆಂತಟ್ಟಿ, ಬದುಕಿದ್ದಾಗ ಸಪೋರ್ಟ್ ಮಾಡಿ. ನೀನು ಒಳ್ಳೆ ಕೆಲಸ ಮಾಡ್ತಿದ್ಯೋ ಬಿಡ್ತಿದ್ಯೋ, ನೀನು ಸವಾಸ ನೋಡಪ್ಪ, ನಿನಗೆ ನಾನೇನು ಕೊಡೋಕ್ಕಾಗಲ್ಲ, ನಿನ್ನ ಬಗ್ಗೆ ನಾನು ಕೆಟ್ಟದಾಗ ಮಾತಾಡಲ್ಲ. ನಿನ್ನ ಹಣೆ ಬರ, ನೀನು ಒಳ್ಳೇದು ಮಾಡ್ತೀಯೋ ಕೆಟ್ಟದ್ದು ಮಾಡ್ತೀಯೋ, ದೇವ್ರು ಇದನ್ನು ನೋಡೋಕ್ಕೆ. ಆ ಥರ ಯಾಕೆ ಯೋಚನೆ ಮಾಡಲ್ಲ? ನಾನು ನಿಜವಾಗ್ಲೂ ಸರ್, ನನ್ನ ಕೈಲಿ ಒಳ್ಳೇದು ಮಾಡೋಕ್ಕೆ ಆಗೋಕ್ಕೆ ಇಲ್ಲ, ನನಗೆ ಯೋಗ್ಯತೆ ಇಲ್ಲ ಅಂದರೆ ನಾನು ಯಾರ ಬಗ್ಗೆನೂ ಕೆಟ್ಟದ್ದು ಮಾತಾಡೋಕ್ಕೂ ಯೋಗ್ಯತೆ ನನಗಿಲ್ಲ ಸರ್. ನಾನೊಬ್ರಿಗೆ ಅನ್ನ ಹಾಕೋಕ್ಕೆ ನನಗೆ ಆಗ್ತಾಯಿಲ್ಲ ಅಂದಮೇಲೆ ಇನ್ನೊಬ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನನಗೇನಿದೆ? ನನ್ನ ಕೆಲಸ ನಾನು ಮಾಡ್ತೀನಿ, ಆ ಕೆಲಸಕ್ಕೆ ಪ್ರತಿಫಲ ದೇವ್ರು ಕೊಡ್ತಾರೆ. ಆ ದೇವ್ರನ್ನ ನಂಬಿ ಕೆಲಸ ಮಾಡಬೇಕೇ ಹೊರತು ತುಂಬ ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಸರ್. ನನ್ನ ಲೈಫಲ್ಲಿ ನಾನು ಇದನ್ನು ತುಂಬ ಅಳವಡಿಸ್ಕೊಂಡಿದ್ದೀನಿ. ಯಾರನ್ನ ನೀವು ತುಂಬ ನಂಬಿ, ಯೋಗೇಶ್ ನೀವು ಮಾಡಿ ಯೋಗೇಶ್, ನಿಮ್ಮ ಬೆನ್ನಿಂದ ನಾನಿದ್ದೀನಿ, ನಿಮಗೇನು ಬೇಕು ಹೇಳಿ ಮುಂದಿನ ವಾರ ನಿಮಗೆಲ್ಲ ತಲುಪಿಸ್ಬಿಡ್ತೀನಿ ಅಂದವ್ರನ್ನೆಲ್ಲ ನಾನು ತುಂಬ ಜನ ನೋಡಿದ್ದೀನಿ ಸರ್. ಯಾರು ಸಪೋರ್ಟ್ ಮಾಡಲ್ಲ, ಯಾರು ಮಾಡಲ್ಲ ಸರ್. ಯಾರು ಸಹಾಯ ಮಾಡ್ತಾರೆ ಅಂದರೆ ಕಷ್ಟ ಸುಖ ಗೊತ್ತಿರೋರು, ಮಾನವೀಯತೆ ಮೌಲ್ಯಗಳಿರೋರು, ಒಂದೊಂದು ರೂಪಾಯಿಗೆ ಕೂಲಿ ಮಾಡಿ ಟ್ಯಾಕ್ಸಿ ಓಡಿಸ್ಕೊಂಡು, ಆಟೋ ಓಡಿಸ್ಕೊಂಡು, ಏನೋ ತರಕಾರಿ ವ್ಯಾಪಾರ ಮಾಡಿಕೊಂಡು ಇಂಥ ಕೆಲಸ ಮಾಡೋಂಥವ್ರೇ ಸಹಾಯ ಮಾಡೋದು. ದುಡ್ಡಿರೋರು ಯಾರೂ ಮಾಡಲ್ಲ ಸರ್. ಇದು ನನ್ನ ಓಪನ್ ಸ್ಟೇಟ್ಮೆಂಟ್. ಇದು ಈಗ ಯೋಗೇಶ್ ಅವ್ರ ಊರು ಯಾವುದು? ತುರುವೇಕೆರೆ ಸರ್. ತುರುವೇಕೆರೆ ಹತ್ರ ಒಂದು ಸಣ್ಣ ಹಳ್ಳಿ, ಜಡೆ ಮಾಯಸಂದ್ರ. ನಮ್ಮ ಜಗೇಶ್ ಅವರು. ಹೌದು. ಇವತ್ತಿಗೂ ಯಾರು ಏನಾರ ಅನ್ಕೋಬೋದು, ನಮಗಾಗಲಿ ನನ್ನ ಹೆಂಡ್ತಿಗಾಗಲಿ. ನಮ್ಮ ಹೆಂಡ್ತಿನೂ ತುಂಬ ಕಷ್ಟಪಟ್ಟು ಬಂದವಳು ಲೈಫಲ್ಲಿ. ಅವ್ರ ಅಮ್ಮನೂ ಮನೆ ಕೆಲಸ ಮಾಡಿ ಜೀವನ ಮಾಡಿರೋದು, ತುಂಬ ಕಷ್ಟಪಟ್ಟು ಬೆಳೆಸಿದ್ದಾರೆ. ಇವತ್ತಿಗೂ ನಮ್ಮ ಲೈಫಲ್ಲಿ ಏನೂ ಇಲ್ಲ ಸರ್. ನಮಗೆ ನಾವು ಹಾಕಿರೋ ಬಟ್ಟೆ, ನಾವು ತಿನ್ನೋ ಊಟ, ನಾವು ಇವತ್ತೇನು ಒಂದು ಒಳ್ಳೆ ಅದ್ಭುತವಾದ ಕ್ಷಣಗಳನ್ನ ಕಳೀತಾ ಇದ್ದೀವಿ, ಅದಷ್ಟೇ ನಮ್ಮ ಸ್ವಂತ. ಅಂದರೆ ಈಗ ಜಡೆ ಮಾಯಿಸೋದ್ರೆ ನಿಮ್ಮ ಮನೆಗೆ ಏನಾದ್ರು ಇದೆಯಾ? ಏನಿಲ್ಲ ಸರ್. ಅಪ್ಪ ಅಮ್ಮ ಎಲ್ಲ ಇಲ್ಲೇ ಕೆಲಸ ಮಾಡ್ತಾರೆ. ಮನೆ ಇದೆ, ಮನೆ ಇದ್ದರೂ ಕೂಡ ಎಲ್ಲ ಬಿದ್ದೋಗಿದೆ ಸರ್. ತಾವೇನು ಓದಿರೋದು? 7ನೇ ಕ್ಲಾಸ್ ಫೇಲು, ಜಸ್ಟ್ ಪಾಸ್ ಅನ್ಕೋತೀನಿ. ಸಾರಿ, ಜಡೆ ಮಾಯಿಸೋದ್ರಲ್ಲ? ಇಲ್ಲ ಸರ್, ನಾನು ಆನೇಕಲ್ಲಲ್ಲಿ ಸರ್, ಇದು ಸಕಲೇಶ್ಪುರದಲ್ಲಿ ಓದಿದ್ದು. ಸಕಲೇಶ್ಪುರ. ಅಲ್ಲಿಂದ ನಿಮ್ಮ ಕೆಲಸ ಕೂಲಿ ಕಾರ್ಮಿಕರು ನಮ್ಮಪ್ಪ. ಒಂದು ದಿವಸ ಅಲ್ಲಿರೋರು, ಒಂದು ದಿವಸ ಇಲ್ಲಿರೋರು, ಇನ್ನೊಂದು ದಿವಸ ಎಲ್ಲೋ ಕೆಲಸ ಮಾಡೋರು. ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಕರ್ನಾಟಕ ಸ್ಕೂಲಿಗೆ ಸೇರಿಸೋರು. ನಮ್ಗೆ ಓದೋಕ್ಕೆ ಅವಾಗ ನಮ್ಮ ತಂದೆ ತಾಯಿ ತುಂಬ ಒಳ್ಳೆಯವರೇ, ಓದಿಸ್ಬೇಕನ್ನೋ ಆಸೆ ಇತ್ತು. ಬಟ್ ಓದೋ ಯೋಗ್ಯತೆ ನಮಗಿರಲಿಲ್ಲ. ಇವತ್ತು ಓದಿದ್ದಿದ್ರೆ ಇವತ್ತು ನನಗೆ ಇನ್ನೂ ಎಷ್ಟು ಬೆಲೆ ಸಿಗ್ತಾಯಿತ್ತು, ಎಷ್ಟು ಗೌರವ ಸಿಗ್ತಾಯಿತ್ತು ಅನ್ನೋದ್ರ ಬಗ್ಗೆ ಇವತ್ತು ಅರಿವಾಗ್ತಾಯಿದೆ.
ಅದಕ್ಕೋಸ್ಕರ ನನಗಾದಂಥ ಅವಮಾನಗಳು, ನನಗಾದಂಥ ನೋವು, ಇವತ್ತು ನಾನು ಓದದೇ ಇರೋದಕ್ಕೆ ನನಗಾಗ್ತಿರೋಂಥ ಶೋಷಣೆ ಬೇರೆಯವ್ರು ಆಗಬಾರ್ದು ಅಂತಲೇ 1 to 10 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಬಡ ಕೂಲಿ ಕಾರ್ಮಿಕರಿಗೆ ಉಚಿತವಾಗಿ ಊಟ, ತಿಂಡಿ, ಬಟ್ಟೆ, ಓದೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತಲೇ ಜನಸ್ನೇಹಿ ಸಂಸ್ಥೆ ಸಜ್ಜಾಗ್ತಾ ಇದೆ. ಬರೋಬ್ಬರಿ 1,000 ಜನಕ್ಕಾದರೂ ನಾನು ಸಾಯೋದ್ರೊಳಗಡೆ 1,000 ಜನ ಮಕ್ಕಳು ವಿದ್ಯಾರ್ಥಿಗಳಿಗದು ಉಚಿತ ಶಿಕ್ಷಣ ಕೊಡಬೇಕು. 1 ರೂಪಾಯಿ ಫೀಸು ತೊಗೋಬಾರ್ದು, 1 ರೂಪಾಯಿ ಫೀಸು ತೊಗೋಬಾರ್ದು ಬಡ ಮಕ್ಕಳಿಗೆ ಅಂತ ಡಿಸೈಡ್ ಮಾಡಿ ಈಗ 1-2 ಎಕರೆ ಕೆಲಸ ಶುರು ಮಾಡಿದ್ದೀವಿ. ಜನ ಸಪೋರ್ಟ್ ಮಾಡಿದ್ರೆ, ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಇದ್ದರೆ, ನಮ್ಮ ಶ್ರೀಗಳು ಇವತ್ತು 16,000 ಜನಕ್ಕೆ ದಾರಿದೀಪ ಆಗೋರೆ. ಅವ್ರ ಆಶೀರ್ವಾದದಿಂದ ಅವ್ರ ಪಾದದ ಧೂಳ್ತಾರ ನನಗೊಂದು 1,000 ಜನ ಸಾಕಕ್ಕೆ ಅವರು ಒಂದು ಆಶೀರ್ವಾದ ಮಾಡಿದ್ರೆ ಸಾಕು. ಆಶೀರ್ವಾದ ಮಾಡೇ ಖಂಡಿತ. ಅದ್ರ ಜೊತೆಗೆ ಈಗ ಬೆಂಗಳೂರು ನಂಟಿಂಗೆ ಬೆಂಗಳೂರಿಗೆ ಹೇಗೆ ಬಂದಿದ್ದು ನೀವು ಅಂತ? ಸರ್, ಬೆಂಗಳೂರಿಗೆ ಬಂದಿದ್ದೆ ಕೂಲಿ ಕೆಲಸ ಮಾಡೋಕ್ಕೆ. ನಿಮ್ಮ ತಂದೆಯವರು? ಇಲ್ಲ, ತಂದೆ ತಾಯಿ ಎಲ್ಲ ನಾವು ಕೂಲಿ ಕೆಲಸ ಮಾಡೋಕ್ಕೆ ಬಂದಿದ್ದು. ಹೋಟ್ಲ್ಗಳಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಹಂಗೆ ಏನೋ ಟ್ಯಾಕ್ಸಿ ಗಿಕ್ಸಿ ಓಡಿಸ್ಕೊಂಡು ಜೀವನ ಮಾಡ್ತಾರೆ. ಇಲ್ಲಿ ಯಾರು ಸಂಬಂಧಿಕರು ಅವರು ಯಾರು ಇದ್ದಾರೆ ಸರ್? ಸಂಬಂಧಿಕರೆಲ್ಲ ಅವಾಗಲೂ ಇದ್ದರು, ಇವಾಗಲೂ ಇದ್ದಾರೆ. ಎಲ್ಲ ಕೋಟಿಗಟ್ಟಲೆ ಇರೋರು ಇದ್ದಾರೆ, ಲಕ್ಷಗಟ್ಟಲೆ ಇರೋರು ಇದ್ದಾರೆ. ಎಲ್ಲ ಅವ್ರವ್ರ ಜೀವನ ಅವ್ರು ನೋಡ್ತಾರೆ. ನೀವು ಕಷ್ಟದಲ್ಲಿದ್ದಾಗ ಯಾರು ಬಂದು ನಿಮಗೆ ಒಂದು ತುತ್ತು ಅನ್ನ ಕೊಡೋಕ್ಕಾಗಲಿ, ನಿನ್ನ ಮೇಲೆ ಎತ್ತೀನಿ ಅಂತ ಯಾರೂ ಬರಲ್ಲ. ನಾವು ಗೆದ್ದ ಮೇಲೆ ನಮ್ಮ ದೊಡ್ಡಪ್ಪನ ಮಗ, ನಮ್ಮ ಚಿಕ್ಕಪ್ಪನ ಮಗ, ನಮ್ಮ ಮಾವನ ಮಗ, ಜನಸ್ನೇಹ ಗೊತ್ತಲ್ಲ, ಈಗಲೇ ಇರೋ ಒಂದು ಫೋನ್ ಮಾಡ್ತೀನಿ, ಕರಿತೀನಿ ನೋಡಿ, ಫಂಕ್ಷನಿಗೆ ಬರ್ತಾರೆ ಆ ಥರ. ಅಂದರೆ ತಪ್ಪು ಅಂತಲ್ಲ, ಬಟ್ ಕಷ್ಟದಲ್ಲಿದ್ದಾಗ ಯಾವ ಸಂಬಂಧಿಗಳು ಬರಲ್ಲ ಸರ್. ಎಲ್ಲೋ ಒಂದು ಕಡೆ ನನಗೆ ಗೊತ್ತಿರೋ ಹಂಗೆ ನಮ್ಮನ್ನು ನಂಬಿರೋ ಸ್ನೇಹಿತರು, ಎಲ್ಲ ಸ್ನೇಹಿತರು ಒಳ್ಳೆಯವರಾಗಿರ್ತಾರೆ ಅಂತ ಹೇಳಕ್ಕೆ ಬರೋಲ್ಲ. ಬಟ್ ಕೆಲವೊಬ್ಬರು ಸ್ನೇಹಿತರು ನಮಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಅವರು ಬೆನ್ನು ಕೊಟ್ಟು ನಮಗೆ ಈ ಮಟ್ಟಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಸೊ ಅದ್ರ ಜೊತೆಗೆ ನಮ್ಮ ಧರ್ಮಪತ್ನಿಯವರು, ನಮ್ಮ ತಂದೆ ತಾಯಿ ತುಂಬ ಕಷ್ಟಪಡ್ತೀವಿ ಸರ್. ನನ್ನ ಪ್ರಕಾರ ನಮ್ಮ ಆಶ್ರಮ ಒಂದು ವಿಭಿನ್ನ. ಯಾಕಂದರೆ ಇಡೀ ಕುಟುಂಬ ನಾವು ಆಶ್ರಮದಲ್ಲೇ ಮುಳುಗೋಗ್ಬಿಟ್ಟಿದ್ದೀವಿ. ಇಡೀ ಕುಟುಂಬ. ನಿಮ್ಮ ತಂದೆ ತಾಯಿಗಿರ್ಬೋದು, ನಿಮ್ಮ ಧರ್ಮಪತ್ನಿ ಆಗಿರೋದು, ಅವ್ರ ಕಡೆ ಇದ್ರ? ಹೌದು. ಈಗ ಎಲ್ಲ ಅಡುಗೆ ಕೆಲಸ ಮಾಡ್ತಾರೆ, ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ.